ಜೆರಾಕ್ಸ್ ಈ ಮೂವಿ ನೋಡಿ ನಾನು ಕಂಗಾಲಾಗ್ಬಿಟ್ಟೆ ಗುರು. ಆ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಮೂವಿ ಮಾತ್ರ ಗೋಲ್ಡನ್ ಡೈಮಂಡ್ ಅಂತ ಅನ್ಬೋದು. ಯಾಕಪ್ಪ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಮೂವಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮೂವಿ ಅನ್ನೋದಕ್ಕಿಂತ ಒಂದು ಸಿರೀಸ್ ಅಂತ ಅನ್ಬೋದು. ಇದಂತೂ ನನಗೆ ಮೂವಿ ತರ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತು ಗುರು. ಸಿರೀಸ್ ಲೆವೆಲ್ ಅಲ್ಲಿ ಇದೆ. ಮೂವಿ ಮಾತ್ರ ಸಖತ್ತಾಗಿ ಮೂಡ್ ಬಂದಿದೆ. ಯಾವ ತರ ಅಂತಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಒಂದು ಟೈಮ್ ಲೂಪ್ ಅಲ್ಲಿ ಇರಬಹುದು. ಆ ತರ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ಮೂವಿ ಜೊತೆಗೆ ಬಂದಿದ್ದಾರೆ ನಮ್ಮ ಡಾಲಿ ಟೀಮ್ನವರು ಅಂತ ಅನ್ಬೋದು ಗುರು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಬೇಕು, ಒಂದು ಹೊಸತನದ ಏನೋ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಈ ಮೂವಿ ನೀವು ಡೈರೆಕ್ಟ್ ಆಗಿ ನೋಡ್ಲೇಬೇಕು. Zee5 ಅಲ್ಲಿ ನಮ್ಮ ಕನ್ನಡದ ಮೂವಿ ಕನ್ನಡದಲ್ಲೇ ಇದೆ ಅಂತ ಅನ್ನೋಕೆ ಇಷ್ಟಪಡ್ತಾ ಇದ್ದೀನಿ. ಮೂವಿ ಮಾತ್ರ ಸೈಕ್ ಆಗಿದೆ, ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಒಂದು ಒಳ್ಳೆಯ ಮೂವಿ ಹೇಗಿದೆ, ಮೂವಿ ಸ್ಟೋರಿ ಹೇಗಿದೆ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಹೋಗ್ತೀನಿ. ಫಸ್ಟ್ ಟೈಮ್ ಇದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂದ್ರೆ ಒಂದು ಹೊಸತನದ ಮೂವಿ ಯಾವ ತರ ಇರಬಹುದು, ಯಾವ ತರ ಇರುತ್ತೆ ಅನ್ನೋದರ ಬಗ್ಗೆ ಈ ವಿಡಿಯೋ ಮೂಲಕ ನಿಮ್ಗೆ ಹೇಳೋ ಕರ್ತವ್ಯ ನಮ್ಮದು. ಫಸ್ಟ್ ಟೈಮ್ ಇದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅನ್ನೋಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ ಗುರು, ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಮೂವಿ ಕತೆ ಕಡೆಗೆ ಹೋಗೋಣ. ಮೂವಿ ಕತೆ ಕಡೆ ಹೇಳ್ಬೇಕಂದ್ರೆ ಒಬ್ಬ ನಮ್ಮ ಮಿಡಲ್ ಕ್ಲಾಸ್ ಹುಡುಗ, ಅವನಿಗೆ ಅಪ್ಪ ಅಮ್ಮ ಇಲ್ಲ, ಅವ್ರ ಚಿಕ್ಕಪ್ಪ ಅವರು ಒಂದು ಸಣ್ಣ ಅಂಗಡಿ, ಜೆರಾಕ್ಸ್ ಅಂಗಡಿಯನ್ನ ಇಟ್ಕೊಟ್ಟಿದ್ದಾರೆ. ಅವನಿಗೆ ಕೂಡ ಒಂದು ಲವರ್ ಇದ್ದಾಳೆ ಗುರು. ಆ ಲವರ್ ಅಂತ ಫುಲ್ ರಿಚ್ ಆಗಿರ್ಬೇಕು, ನಾವು ಯಾವತ್ತಿದ್ರು ರಿಚ್ ಆಗೇ ಇರ್ಬೇಕು ಅಂತ ಹುಡುಗನ ಪ್ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ನಮ್ಮ ಹುಡುಗ ನೋಡ್ಬೇಕು ಒಂದೊಂದು ರೂಪಾಯಿ ಗುಜ್ಜಿಪಂತನ ಮಾಡ್ತಾ ಇರ್ತಾನೆ. ಯಾಕಪ್ಪ ಈ ತರ ಇದೆಯಾ, ನೀನು ಚೇಂಜ್ ಆಗ್ಬೇಕು ನೀನು ಅಂತ ನಮ್ಮ ಹುಡುಗಿ ಹೇಳ್ತಿರ್ತಾಳೆ. ನಮ್ಮ ಹುಡುಗ ನಾವು ಎಲ್ಲ ಹೀಗೆ ಇರೋದು, ನಮ್ದು ಒಂದು ಟೈಮ್ ಬರುತ್ತೆ ಅವಾಗ ನಾವು ಚೇಂಜ್ ಆಗ್ತೀವಿ ಅಂತ ನಮ್ ಹೀರೋ ಒಂದು ಲೆವೆಲ್ ಅಲ್ಲಿ ಹೇಳ್ಕೊತಾ ಹೋಗ್ತಾನೆ ಗುರು. ಆದ್ರೆ ಒಂದ್ ಲೈಫ್ ಅಲ್ಲಿ ಅವ್ರಿಗೆ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಒಳ್ಳೆ ಬಾಯ್ ಫ್ರೆಂಡ್ ಬಂದಿದ್ದಾನೆ ಅಂತ ನಮಗೆ ನೆಕ್ಸಸ್ ಪಡಿಸೋ ಆ ತರ ನಮ್ಮ ಹೀರೋನಿ ಹೆವಿ ಅಂತ ಅನ್ಬೋದು. ನೀವು ಕತ್ತೆ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ, ಏನೇನೆಲ್ಲ ಕೇಳ್ಬೋದು ನಮ್ಮ ಹುಡುಗಿ ಅಂತ. ಆದ್ರೆ ನಮ್ಮ ಹೀರೋ ಇವಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಏನೋ ಒಂದು ಮಾಡಬೇಕು ಅಂತ ಒಂದು ಟೈಮ್ ನಲ್ಲಿ ಏನೋ ಆಗ್ಬಿಡುತ್ತೆ. ಒಂದು ಜೆರಾಕ್ಸ್ ಮಿಷನ್ ನಲ್ಲಿ ಒಂದು ಆಧಾರ್ ಕಾರ್ಡ್ ಪ್ರಿಂಟ್ ಆಗ್ಬಿಡುತ್ತೆ, ಅದು ಹೊರಗೆ ಬರ್ತಾ ಇರುತ್ತೆ. ಏನಪ್ಪ ಇದೆಲ್ಲ ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಅಲ್ಲೇ ಮೂವಿ ಇಷ್ಟು, ಯಾಕಂದ್ರೆ ನಮ್ಮ ಹೀರೋ ಪೂರ್ತಿ ಇದೇ ತರ ಇದೆ, ಅವ್ನ ಲೈಫ್ ಯಾವತ್ತಿದ್ರು ಇದೇ ತರ ಇರುತ್ತೆ, ಮುಂದೆ ಹೋಗಲ್ಲ, ಇಷ್ಟೇ ಲೈಫ್ ಅಂತ ಅನ್ಕೋ ಕುಂದಿರ್ತಾನೆ. ಆದ್ರೆ ಒಂದು ಜೆರಾಕ್ಸ್ ಮಿಷನ್ ಅವನ ಲೈಫನ್ನೇ ಚೇಂಜ್ ಮಾಡಬಹುದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಈ ಮೂವಿ ತೆಗೆದಿದ್ದಾರೆ. ಮೂವಿ ಮಾತ್ರ ಅಲ್ಲೇ ಇಂತಷ್ಟು ಬರೋದು ಗುರು. ಯಾವ ತರ ಅಂತಂದ್ರೆ ನೀವು ಮುಂದೆ ಹೋಗಕ್ಕೆ ಚಾನ್ಸೇ ಇಲ್ಲ. ಆ ತರ ಈ ಒಂದು ಫಸ್ಟ್ ಎಪಿಸೋಡ್ ಇದೆ ಅಲ್ವಾ, ಅದಂತೂ ನಿಮ್ಗೆ ಗಿಫ್ಟಿಂಗ್ ಆಗಿ ಯಾವ ಕತೆ ಯಾವ ತರ ಇರುತ್ತೆ, ಕ್ಯಾರೆಕ್ಟರ್ ಯಾವ್ಯಾವೆಲ್ಲ ಹೇಗಿದಾವೆ ಅನ್ನೋದನ್ನ ನಿಮ್ ಕತೆ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಬಿಡ್ತಾರೆ. ಸೆಕೆಂಡ್ ಹಾಫ್ ಅಲ್ಲಿ ಸೆಕೆಂಡ್ ಸೀಸನ್ ಇರ್ತದಲ್ವಾ, ಅಲ್ಲಿ ನಿಮ್ಗೆ ಕತೆ ತುಂಬಾ ಇಂಟ್ರೆಸ್ಟ್ ಆಗಿ ಸ್ಟಾರ್ಟ್ ಆಗೋದು. ಮತ್ತೆ 4, 6, 7, 6 ಇದೆ ಅಲ್ಲ, 6 ಅಲ್ಲೇ ಲಾಸ್ಟ್ ಆಗಿದ್ದು. 6 ಅಂತೂ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಎಂಡ್ ಜೊತೆಗೆ ಮೂವಿ ಎಂಡ್ ಆಗುತ್ತೆ. ಪಾರ್ಟ್ 2 ಕೂಡ ಬಂದ್ರು ಆಶ್ಚರ್ಯ ಇಲ್ಲ. ಆ ತರ ನಮ್ಗೆ ಎಕ್ಸ್ಪೀರಿಯನ್ಸ್ ಜೆರಾಕ್ಸ್ ಮೂವಿ ನಮ್ಗೆ ಕೊಡ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಈ ಮೂವಿ ಎಂಡ್ ಆಯ್ತು. ಆದ್ರೆ ಮೂವಿ ಮಾತ್ರ ಗೋಲ್ಡನ್ ಡೈಮಂಡ್ ಅಂತ ಅನ್ಬೋದು. ಒಂದೀಟು ನಮಗೆ ಬೋರ್ ಹೊಡ್ಸಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಗುರು ಮೂವಿ. ನಂಗೆ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ, ಈ ಮೂವಿನ ಡೈರೆಕ್ಟ್ ಆಗಿ ನೋಡ್ಲೇಬೇಕು ಅಂತ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುವಂತ ಮೂವಿ. ಮುಂದೇನಾಗುತ್ತೆ ಒಂದು ಕ್ಯೂರಿಯಾಸಿಟಿ ಅಂತೂ ಉಂಟು ಮಾಡುತ್ತೆ ಗುರು. ಯಾವ ತರ ಅಂತಂದ್ರೆ ನೀವು ಮುಂದುವರ್ಸೋಕೆ ಆಗಲ್ಲ, ಆ ತರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಈಗ ನೆಕ್ಸ್ಟ್ ಸೀಸನ್ ನೋಡ್ಬೇಕು, ನಾವು ನೆಕ್ಸ್ಟ್ ಸೀಸನ್ ನೋಡಲೇಬೇಕು ಅನ್ನೋ ಕ್ಯಾರೆಕ್ಟರ್ಗಳು ತುಂಬಾನೇ ಇದೆ. ಒಂದು ಹೊಸಬ್ರನ್ನೆಲ್ಲ ಹಾಕೊಂಡು ಒಂದು ಒಳ್ಳೆಯ ಕಾನ್ಸೆಪ್ಟ್ ಜೊತೆಗೆ ಮೂವಿ ಮಾಡಿದರೆ ನಮ್ಮ ಮಂಜಾನ ಅವರ ಕಾಮಿಡಿ ಅಂತ ಹೆವಿ ಅಂತ ಅನ್ಬೋದು. ನಮ್ಮ ಬಿಗ್ ಬಾಸ್ ಮಂಜಾನ ಅವ್ರದ್ದು ಅವ್ರ ಕಾಮಿಡಿಯನ್ನು ಮಿಸ್ ಮಾಡ್ಕೊಳ್ಳಕ್ಕೆ ಹೋಗಬೇಡಿ, ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಒಂದು ಒಳ್ಳೆಯ ಮೂವಿ ಜೊತೆಗೆ ನಾವು ಡೈಲಿ ನಿಮಗೋಸ್ಕರ ಬಂದು ಸೇರ್ತಾ ಇರ್ತೀನಿ. ಅದಕ್ಕೆ ಹೇಳ್ತಾ ಇರೋದು, ಈ ಮೂವಿನ ಮಿಸ್ ಮಾಡ್ಕೊಳ್ಳಿ. Zee5 ಅಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ನೋಡಿ ವೀಕ್ಷಿಸಿ. ಮೂವಿ ಮಾತ್ರ ಬ್ಲಾಕ್ ಬಸ್ಟರ್ ಅಂತ ಅನ್ಬೋದು. ಒಂದೀಟು ನಮ್ಗೆ ಬೋರ್ ಹೊಡೆಸಲ್ಲ. ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಜೊತೆಗೆ ಮೂವಿ ಎಂಡ್ ಆಗುತ್ತೆ. ಒಂದೀಟು ನೀವು ಸಮಯ ಕೊಟ್ಟು ಒಂದು ಮೂವಿ ನೋಡ್ತಾ ಇದ್ದೀರಿ ಅಂತಂದರೆ ಆ ಸಮಯನ ವೇಸ್ಟ್ ಮಾಡುವಂಥ ಮೂವಿ ಅಂತೂ ಇದು ಅಲ್ಲ ಗುರು. ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಮೂವಿ. ಬ್ಲಿಂಕ್ ಮೂವಿ ಡೈರೆಕ್ಟ್ ಮಾಡಿದವರು ಈ ಮೂವಿ ಡೈರೆಕ್ಟ್ ಮಾಡೋದಿರೋದು, ಕತೆ ಕೂಡ ಅವರೇ ಬರೆದವ್ರೆ ಅಂತ ಹೇಳಿದ್ದಾರೆ. ಒಂದು ಒಳ್ಳೆಯ ಮೂವಿ ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಈ ಮೂವಿನ ನೋಡಿ ನಮ್ಮ ಕನ್ನಡ ಭಾಷೆಯಲ್ಲಿ. ಇದೇ ಥರ ವಿಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಒಂದು ಒಳ್ಳೆಯ ಮೂವಿ ಜೊತೆಗೆ ನಿಮಗೋಸ್ಕರ ಬಂದು ಸೇರ್ತಾ ಇರ್ತೀನಿ. ಬಾಯ್ ಗುರು.